ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಯುವನಿಧಿ ಸ್ಟೂಡೆಂಟ್ಗಳಿಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಯುವನಿಧಿ ಸ್ಟೂಡೆಂಟ್ಗಳಿಗೆ ಅಂದರೆ, ಆಗಸ್ಟ್ ತಿಂಗಳಿಗೆ ಕೊಡಬೇಕಾದ ಸೆಲ್ಫ್ ಡಿಕ್ಲರೇಷನ್ ಕೊಡಲು ಹೋದರೆ ಆಧಾರ್ ಕಾರ್ಡ್ ಡೀಟೇಲ್ಸ್ ಶೋ ಆಗ್ತಾ ಇಲ್ಲ ಅಂತ ಸಾಕಷ್ಟು ಯುವನಿಧಿ ಸ್ಟೂಡೆಂಟ್ಗಳು ಕಮೆಂಟ್ ಮಾಡ್ತಾ ಇದ್ರು. ಅವರಿಗೋಸ್ಕರ ಇವತ್ತು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ವಿಡಿಯೋ ಹೊಸದಾಗಿ ಏನಾದರೂ ವಿಡಿಯೋ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ನಾನು ಆಲ್ರೆಡಿ ಸೇವಾ ಸಿಂಧು ಪೋರ್ಟಲ್ನ ಲಾಗಿನ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಇಲ್ಲಿ ಸರ್ಚ್ ಬಾಕ್ಸ್ನಲ್ಲಿ ಯುವನಿಧಿ ಅಂತ ಟೈಪ್ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ಈ ರೀತಿ ಬಂದಮೇಲೆ ಯುವನಿಧಿ ಅಪ್ಲಿಕೇಶನ್ ಫಾರ್ ಮಂತ್ಲಿ ಅನ್ಎಂಪ್ಲಾಯ್ಮೆಂಟ್ ಸೆಲ್ಫ್ ಡಿಕ್ಲರೇಷನ್ ಅಂತ ಇಲ್ಲಿ ಕಾಣುತ್ತೆ. ಇಲ್ಲಿ ನಾನು ಒಂದ್ಸಾರಿ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಆಧಾರ್ ಅಥೆಂಟಿಕೇಶನ್ ದೃಢೀಕರಣ ಕೇಳ್ತಾ ಇದೆ. ಆಧಾರ್ ದೃಢೀಕರಣ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಈಗ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕಾಗುತ್ತೆ. ನೋಡಿ, ಒಂದ್ಸಾರಿ ಎರರ್ ತೋರಿಸುತ್ತೆ. ಎರಡನೇ ಸಾರಿ ಹಾಕಬೇಕಾಗುತ್ತೆ. ನೋಡಿ, ಎರಡನೇ ಸಾರಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೀವು ಆಧಾರ್ ಕಾರ್ಡ್ ನಂಬರ್ನ ಹಾಕಿ OTP ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಾನು ಆಧಾರ್ ಕಾರ್ಡ್ ನಂಬರ್ನ ಹಾಕ್ತಾ ಇದ್ದೀನಿ. ಈಗ ಇದರ ಮೇಲೆ ನಾನು OTP ಪಡೆಯಿರಿ ಅಂತ ಇದೆ. ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ OTP ಬರುತ್ತೆ. ನೋಡಿ, ಆಧಾರ್ OTP ಬರುತ್ತೆ. ನೀವು ಇಲ್ಲಿ ಹಾಕಬೇಕಾಗುತ್ತೆ. ನೋಡಿ, ಈಗ ನನಗೆ OTP ಬಂದಿದೆ. ಇನ್ನು ನಾನು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಪೇಸ್ಟ್ ಮಾಡಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಬರುತ್ತೆ. ಇಲ್ಲಿ ಕ್ಲಿಕ್ ಹೇರ್ ಟು ರಿಟರ್ನ್ ಅಂತ ಬರುತ್ತೆ. ಇದರ ಮೇಲೆ ನೀವು ಆಟೋಮೆಟಿಕ್ ಆಗಿ ತಾನಾಗಿ ಬ್ಯಾಕ್ ಬರುತ್ತೆ. ಇಲ್ಲಿ ಗೆಟ್ ಆಧಾರ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇರ್ಬೋದು. ಯಾಕೆ ಈ ರೀತಿ ತೋರಿಸ್ತಾ ಇದೆ ಅಂದರೆ, ನಾನು ಆಲ್ರೆಡಿ ಡಿಕ್ಲರೇಷನ್ನ ಮಾಡಿದ್ದೇನೆ, ಸೆಲ್ಫ್ ಡಿಕ್ಲರೇಷನ್. ಅದಕ್ಕಾಗಿ ಡಿಕ್ಲರೇಷನ್ ಆಲ್ರೆಡಿ ಪ್ರೊವೈಡ್ ಅಂತ ತೋರಿಸ್ತಾ ಇದೆ. ಘೋಷಣೆಯನ್ನು ಈಗಾಗಲೇ ನೀಡಲಾಗಿದೆ ಅಂತ ನಿಮಗೆ ಸಂಪೂರ್ಣವಾಗಿ ತೋರಿಸ್ತಾ ಇರುತ್ತೆ. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಆಧಾರ್ ಕಾರ್ಡ್ ಡೀಟೇಲ್ಸ್ ಶೋ ಆಗ್ತಾ ಇದೆ. ಪ್ರತಿಯೊಬ್ಬರು ಯಾರೆಲ್ಲ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಮಾಡ್ಕೊಳ್ಳಿ. ನಾನು ಸಂಪೂರ್ಣವಾಗಿ ತೋರಿಸ್ತಾ ಇದ್ದೆ, ಆದರೆ ಡಿಕ್ಲರೇಷನ್ ಆಲ್ರೆಡಿ ನಾನು ಮಾಡ್ಕೊಂಡು ಬಿಟ್ಟಿದ್ದೀನಿ ಸೆಲ್ಫ್ ಡಿಕ್ಲರೇಷನ್. ಅದು ಒಂದು ಸಾರಿ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಆದಮೇಲೆ ಮತ್ತೊಂದು ಸಾರಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಶೋ ಆಗೋದಿಲ್ಲ. ಅದಕ್ಕಾಗಿ ನೀವು ಕೂಡ ಈ ರೀತಿ ಮಾಡ್ಕೊಳ್ಳಿ. ಯಾವುದೇ ರೀತಿ ಆಧಾರ್ ಕಾರ್ಡ್ ಡೀಟೇಲ್ಸಲ್ಲಿ ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳ್ಬೋದು. ಮತ್ತು ಈಗ ಫೆಬ್ರವರಿದು ಕೂಡ ಹಣ ಪೆಂಡಿಂಗ್ ಇದೆ ಅಂತಲೇ ಹೇಳ್ಬೋದು. ಜುಲೈದು ಕೂಡ DBT ಪುಷ್ಡ್ ಆದರೂ ಕೂಡ ಇನ್ನೂ ಕೂಡ ಅಕೌಂಟ್ಗೆ ಕ್ರೆಡಿಟ್ ಆಗಿಲ್ಲ. ಅಂದರೆ DBT ಪ್ರೊಸೀಡ್ ಆದಮೇಲೆ ಮಾತ್ರ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಅಂತಲೇ ಹೇಳ್ಬೋದು. ವೇಟ್ ಮಾಡಿ. ಮಂತ್ ಎಂಡ್ ಒಳಗಡೆ ಫೆಬ್ರವರಿ ತಿಂಗಳದು ಜುಲೈ ತಿಂಗಳದು ಅಥವಾ ಜಮಾ ಆಗುವ ಸಾಧ್ಯತೆ ಇದೆ. ಕಾಯ್ದು ನೋಡೋಣ ಹಣ ಯಾವಾಗ ಜಮಾ ಆಗುತ್ತೆ ಅಂತ. ಹಾಗೆ ಯುವನಿಧಿ ಡಿಪಾರ್ಟ್ಮೆಂಟಿಗೆ ಕೂಡ ಕಾಲ್ ಮಾಡ್ತಾ ಇದ್ರೆ ಯಾವುದೇ ರೀತಿ ಕನೆಕ್ಟ್ ಆಗ್ತಾ ಇಲ್ಲ. ನೋಡೋಣ ಯಾವಾಗ ಕನೆಕ್ಟ್ ಆಗುತ್ತೆ, ಯಾವಾಗ ಹಣ ಜಮಾ ಆಗುತ್ತೆ ಅಂತ ಸಂಪೂರ್ಣವಾಗಿ ಕೇಳಿಕೊಂಡು ನಾವು ವಿಡಿಯೋ ಮಾಡಿ ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತೇನೆ ಅಂತ ಹೇಳ್ತಾ, ಇದೇ ಥರ ವಿಡಿಯೋ ಬೇಕಾದರೆ, ಇದೇ ಥರ ಮಾಹಿತಿ ಬೇಕಾದರೆ ಪ್ರತಿಯೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಇದೇ ಥರ ಯಾವುದೇ ಸಮಯದಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನೋಡಲು ಸಿಗುತ್ತೆ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.